ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವ್ರು ಏನ್ ನಿಜವಾಗ್ಲೂ ಹೋಗಿ ತಿಳ್ಕೊಂಬಂದ್ರು, ಯಾರ ಹತ್ರ ತಿಳ್ಕೊಂಬಂದ್ರು, ಇದು ನಾನ್ ವೆಜ್ ತಿನ್ನೋ ಮಾಸ್ಟರ್ ಹತ್ರ ತಿಳ್ಕೊಂಬಂದು ಪ್ರಾಣಾಯಾಮ ಮಾಡಕ್ ಹೋದ್ರ ಈ ಸೆರೆಬ್ರಲ್ ಕಾರ್ಟೆಕ್ಸ್ ಬಂದು 25 ವರ್ಷಕ್ಕೆ ಬೆಳೆದ್ಬಿಟ್ಟಿರುತ್ತೆ. ಬೆಳೆದ ಮೇಲೆ ಸ್ಟಾಕ್ ಮಾರ್ಕೆಟ್ ಬರೋಂಥದ್ದು ಇರುತ್ತೆ. ಯೋಗ ಟೀಚರು ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ಟ. ಹೆಂಗೆ? ಯೋಗ ಇರೋದು ಆರೋಗ್ಯವಾಗಿರಕ್ಕೆ, ಕ್ಯಾನ್ಸರ್ ಇರೋರು ಕ್ಯೂರ್ ಆಗ್ಬಿಟ್ಟಿರೋದೇ ನಾನು ನೋಡಿರೋದು. ಇವತ್ತು ಎಷ್ಟೋ ಜನ ನೋಡಿರೋದು. ಕಲಿಯೋದು ಅನ್ನೋದಕ್ಕೆ ಪಂಚಭೂತಗಳು ಕಂಬೈಂಡ್ ಆಗ್ಬೇಕು ಸರ್, ಎಫರ್ಟ್ ಹಾಕ್ಬೇಕು. ಬಟ್ ಅವ್ರು ಬಂದು ಕಲಿಯೋದು ಅನ್ಕೊಂಡು ಏನ ಕಲಿತಾ ಇದಾರೆ, ಕೇಳಿಸ್ಕೊಳ್ತಾ ಇದಾರೆ, ಏನೋ ಮಾತಾಡೋದನ್ನ ಅಷ್ಟೇ. ಅಲ್ಲಿ ಕಲಿಯೋದೇನಿಲ್ಲ. ನೀನು ಅದೇ ಮನಿ ಡಬ್ಲಿಂಗ್, ನೀನು 1 ಲಕ್ಷ ಕೊಟ್ಟರೆ ನಾನು 3 ಲಕ್ಷ ಕೊಡ್ತೀನಿ. ಈ ಪದಗಳೆಲ್ಲ ಇಂಗ್ಲೀಷ್ ಪದಗಳೆಲ್ಲ ಬರೆದಿಟ್ಕೊಂಡ್ಬಿಡೋದು. ಅದೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ, ಯಾರ್ಯಾರು ಯೂಸ್ ಮಾಡ್ತಾರೋ ಅಲ್ಲೆಲ್ಲ ಹೋದ್ರೆ ಒದೇನೆ ಅಂತ ಫಿಕ್ಸ್ ಆಗಿಬಿಟ್ರೆ ಆಗುತ್ತೆ. ಬಿಸ್ನೆಸ್ಸು ಟ್ರೇಡಿಂಗ್ ಅಂದರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲ, ಎಲ್ಲನೂ ಟ್ರೇಡಿಂಗೆ. ಎಲ್ಲ ಬಿಸ್ನೆಸ್ಸು ಟ್ರೇಡಿಂಗೆ. ವೀಕ್ಷಕರೇ, ಇವತ್ತು ಈ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಅದೇನು ಅಂದರೆ, ಈ ಹಿಂದೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂತ ಬಂದು ಪ್ರಾಪರಾಗಿ ಟ್ರೇಡಿಂಗ್ ಮಾಡೋ ಕ್ಯಾಟಗರಿ ಒಂದು ಕಡೆ ಆದರೆ, ಟ್ರೇಡ್ ಮಾಡಬೇಕು ಅಂತ ಬಂದು ಆಟ ಆಡ್ಕೊಂಡು ಲಾಸ್ ಮಾಡ್ಕೊಳ್ಳೋ ಅಂತ ಇನ್ನೊಂದು ಕಡೆ ಕ್ಯಾಟಗರಿ. ಸೊ ಟ್ರೇಡಿಂಗ್ ಅಂತ ಬಂದಮೇಲೆ ಎಲ್ರಿಗೂ ಪ್ರಾಫಿಟ್ಸ್ ಬೇಕು, ಎಲ್ಲರೂ ಪ್ರಾಪರಾಗಿ ಟ್ರೇಡಿಂಗ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಕೆಲವೊಂದಷ್ಟು ಜನ ಏನಕ್ಕೆ ಆಟ ಆಡೋ ಅಂತ ಒಂದು ದಾರಿನ ಇಟ್ಕೊತಾರೆ. ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಇಲ್ವಾ, ಇಲ್ಲ ಅವ್ರನ್ನ ಯಾರಾದರೂ ಮಿಸ್ಗೈಡ್ ಮಾಡ್ತಾವ್ರಾ, ಪ್ರಾಪರ್ ಗೈಡೆನ್ಸ್ ಇಲ್ವಾ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಬನ್ನಿ. ಸರ್, ಇವಾಗ ತುಂಬ ಜನ ಯಾಕೆ ಈ ಆಟ ಆಡೋದ್ರು ಇದನ್ನೇ ಹೋಗ್ತಾರೆ ಅಂದರೆ, ನಾವು ಪ್ಲೇಯರ್ ಅಂತ ಏನು ಕೂಗ್ತೀವಿ ಅವ್ರಿಗೆ, ಅಂದರೆ ಆ ಕಡೆಗೆ ಏನಕ್ಕೆ ಡೈವರ್ಟ್ ಆಗ್ತಾರೆ, ಅವ್ರಿಗೆ ಗೊತ್ತಾಗಲ್ವ ಅಷ್ಟು ಅಂತ? ಗೊತ್ತಾಗಲ್ಲ ಅನ್ನೋದಕ್ಕಿಂತ ನಾನು ಆಲ್ರೆಡಿ ಸವಾಸ್ ದೋಷ ಅಂತ ಒಂದು ಹೇಳಿದ್ದೆ. ಹೌದು ಸರ್, ಅವರು ಎಲ್ಲೋಗಿ ಏನನ್ನ ತಿಳ್ಕೊಳ್ತಾರೆ ನೋಡಿ. ಇಲ್ಲಿ ಏನು ಕಲಿಯೋದು ಅನ್ನೋದು ಹೋಗ್ತಾರಲ್ಲ, ಅದು ತಿಳ್ಕೊಳ್ಳೋದು ಆ್ಯಕ್ಚುಲಿ. ಕರೆಕ್ಟ್. ನಿಮ್ಗೆ ಅರ್ಥ ಆಯ್ತಾ? ಕಲಿಯೋದು ಏನೂ ಇಲ್ಲ. ಅವರು ಆಲ್ಮೋಸ್ಟ್ ನೋಡಿ, ಅವ್ರ ಬ್ರೈನ್ ಬಂದು ಈ ಸೆರೆಬ್ರಲ್ ಕಾರ್ಟೆಕ್ಸ್ ಬಂದು 25 ವರ್ಷಕ್ಕೆ ಬೆಳೆದ್ಬಿಟ್ಟಿರುತ್ತೆ. ಬೆಳೆದ ಮೇಲೆ ಸ್ಟಾಕ್ ಮಾರ್ಕೆಟಿಗೆ ಬರೋವಂಥದ್ದು ಇರುತ್ತೆ. ಬಟ್ ಅವ್ರು ಬಂದು ಕಲಿಯೋದು ಅಂದ್ಕೊಂಡು ಏನನ್ನ ಕಲಿತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಗೊತ್ತಿಲ್ಲ. ಕರೆಕ್ಟ್. ಕೇಳಿಸ್ಕೊಳ್ತಾ ಇದ್ದಾರೆ, ಏನೋ ಮಾತಾಡೋದನ್ನ ಅಷ್ಟೇ. ಅಲ್ಲಿ ಕಲಿಯೋದೇನಿಲ್ಲ. ಕಲಿಯೋದು ಅನ್ನೋದಕ್ಕೆ ಪಂಚಭೂತಗಳು ಕಂಬೈಂಡ್ ಆಗ್ಬೇಕು ಸರ್, ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕಿ ಮಾಡೋದೇ ಕಲಿಯೋದು. ಕಲಿತೆ ಅಂತ ಈ ಕಲ್ತ್ಕೊಂಡು ಹೋಗು ಡೈವರ್ಟ್ ಅಂದರೆ ಸುಮಾರು ಜನ ಈ ಫಾರ್ ಎಕ್ಸಾಂಪಲ್ ನಾವು ಏನು ಮಾತಾಡ್ತಾ ಇದ್ವಿ, ಈ ರಾಂಗ್ ಪ್ರೀಚ್ ಗೊತ್ತಾಗಲ್ಲ ಜನಕ್ಕೆ. ಒಂದು ನನ್ನ ಫ್ರೆಂಡ್ ಒಂದು ಎಕ್ಸಾಂಪಲ್ ಸಡನ್ನಾಗಿ ಜ್ಞಾಪಕ ಬಂತು ನನಗೆ. ಈ ಶ್ರೀರಾಮ್ಪುರಂ ಅಂತಿದೆ ಬ್ಯಾಂಗ್ಳೂರು, ನಿಮ್ಗೆ ಗೊತ್ತಲ್ಲ? ಆ ಶ್ರೀರಾಮ್ಪುರಮಲ್ಲಿ ಒಂದು ಯೋಗ ಮಾಸ್ಟರ್ ಇದ್ರು. ಯೋಗ ಹೇಳ್ಕೊಡೋದು, ಚಿಕ್ಕ ವಯಸ್ಸಿಂದನೇ ಯೋಗ ಮಾಡ್ತಾ ಇದ್ದಾನೆ ಅಪ್ಪ, ನನ್ನ ಫ್ರೆಂಡೇ. ಮಾಸ್ಟ್ರು ಹೋಗಿ ಬೆಳಗ್ಗೆ ಮತ್ತು ಸಂಜೆ ಕ್ಲಾಸ್ಗಳು ತೆಗಿತಾ ಇರೋರು, ಯೋಗ ಪ್ರಾಣಾಯಾಮ ಅಂತ. ಸೊ ಅವ್ರು ಬಂದು ಒಂದು 10 ವರ್ಷದ ಹಿಂದೆ ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರು. ಯೋಗ ಟೀಚರು ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ಟ. ಹೆಂಗೆ? ಯೋಗ ಇರೋದು ಆರೋಗ್ಯವಾಗಿರಕ್ಕೆ, ಕ್ಯಾನ್ಸರ್ ಇರೋರು ಕ್ಯೂರ್ ಆಗಿಬಿಟ್ಟಿರೋದೇ ನಾನು ನೋಡಿರೋದು. ಇವತ್ತು ಎಷ್ಟೋ ಜನ ನೋಡಿರೋದು. ಎಷ್ಟೋ ಬಾಡಿ ಹೆಲ್ತ್ ಸಿಕ್ ಬಂದು ನನಗೇನೆ ಯೋಗದಿಂದ ಕ್ಲಿಯರ್ ಆಗ್ಬಿಟ್ಟಿದೆ. ಕರೆಕ್ಟ್. ಬಟ್ ಯೋಗ ಟೀಚರು ಕ್ಯಾನ್ಸರ್ ಬಂದು ಸತ್ತೋಗೋದಕ್ಕೆ ಏನು ಕಾರಣ? ಇವಾಗ ಅವ್ರ ಹತ್ರ ಹೋಗಿ ಕಲಿತಾರೆ ಯೋಗ. ನಾನು ಹೇಳ್ತಾ ಇದ್ದೆ, ಇದು ಸ್ವಲ್ಪ ಮಿಸ್ಟೇಕ್ ಇದೆ, ನಾನು ಯೋಗ ಟೀಚರು ಅನ್ನೋ ಒಂದು ಇದರಲ್ಲೇ ಇದ್ದವನು. ಸೊ ಏನಪ್ಪ, ಒಂದು ಮೇಜರ್ ರೀಸನ್ ಏನಿದೆ ಅಂದರೆ, ಅವ್ರಿಗೆ ನಾನ್ ವೆಜ್ ತಗೊಳ್ಳೋ ಅಭ್ಯಾಸ ಇತ್ತು, ಮತ್ತು ಆಲ್ಕೋಹಾಲ್ ತಗೊಳ್ಳೋ ಅಭ್ಯಾಸನೂ ಇತ್ತು. ಯಾರಿಗೆ? ನಾನು ಹೇಳ್ತಿರೋ ಪರ್ಸನ್ಗೆ. ಬಟ್ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋದೆಲ್ಲ ಏನಿಲ್ಲ. ಆಲ್ಕೋಹಾಲ್ ತಗೊಂಡೇ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂದರೆ, ಎಷ್ಟೋ ಜನ ಇವತ್ತು ಫೀಮೇಲ್ಸ್ಗೆ ಕಿಡ್ನಿ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ ಅವರೆಲ್ಲ ಏನು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲ, ಒಂದರಿಂದನೇ ಬಂದ್ಬಿಡತ್ತೆ ಅನ್ನೋದಲ್ಲ. ಕಿಡ್ನಿಗೆ ಸಿಕ್ಕಾಬಿಟ್ಟೆ ಸ್ಟ್ರೆಂತ್ ಇದೆ. ಅದು ನಮಗೆ 70 ವರ್ಷ 80 ವರ್ಷ ಆಗೋವರೆಗೂ ಒಳ್ಳೆ ಚೆನ್ನಾಗಿರುತ್ತೆ. ಅದೇನಾಗಲ್ಲ.
ಬಟ್ ಅಲ್ಲಿ ಏನು ಒಂದು ಯೋಗ ಅಲ್ಲಿ ಏನು ಪ್ರಾಬ್ಲಮ್, ನೀವು ಯಾಕೆ ಇವರೆಲ್ಲ ಹಿಂಗೆ ಹೋಗ್ತಾರೆ ಅನ್ನೋದಕ್ಕೆ ಅವ್ರು ಬಂದು ಏನು ತಿಳ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ಸ್ಟಾಕ್ ಮಾರ್ಕೆಟಲ್ಲಿ. ಕರೆಕ್ಟಾ? ಅದೇ ಇದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನನಗೆ ಅವ್ನು ಸಡನ್ ಜ್ಞಾಪಕ ಬಂದಿದ್ದು, ಫಾರ್ ಎಕ್ಸಾಂಪಲ್ ಡ್ರಿಂಕ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಸರ್. ಒಂದು ವಿಸ್ಕಿ ಇದೆಲ್ಲ ಡ್ರಿಂಕ್ಸ್ ಗೊತ್ತಲ್ಲ ನಿಮ್ಗೆ, ಆಲ್ಕೋಹಾಲ್ ತಗೊಂಡ್ರು ಕನ್ಸ್ಯೂಮ್ ಮಾಡಿದ್ರು ಅಂದರೆ ಅದು ಬಂದು ನಿಯರ್ಲಿ 17, 18, 19, 20 ಅವರ್ ಬೇಕು ಲಿವರ್ ಬಂದು ಅದನ್ನು ಕ್ಲೆನ್ಸ್ ಮಾಡಿ ಬಿಟ್ಬಿಡ ಆಚೆ ಎಲ್ಲನೂ ಆಚೆ ಕಳಿಸೋಕ್ಕೆ ಅಷ್ಟೊತ್ತು ಅದು ವರ್ಕ್ ಮಾಡಬೇಕು. ಇದು ಬಂದು ನಾನೇನು ಸ್ಪೆಷಲಾಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಗೊತ್ತಾಗಬೇಕು ಅಂತ ಗೊತ್ತು ಮಾಡ್ಕೊಂಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಏನು ಗೊತ್ತಿಲ್ಲ ಎಲ್ಲ ನನಗೆ ಗೊತ್ತು ಅನ್ನೋರು ಗೊತ್ತಾಗಲ್ಲ. ಸೊ ಅದು ಮಾಡಿಬಿಟ್ಟು ಇನ್ ಕೇಸ್ ಇವತ್ತು ಸಂಜೆ 7 ಗಂಟೆ 8 ಗಂಟೆಗೆ ಡ್ರಿಂಕ್ಸ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಏನು ಹುಡುಗರಿಗೆ ಯೋಗ ಹೇಳ್ಕೊಡ್ಬೇಕು. ಅರ್ಥ ಆಯ್ತಾ? ಯೋಗ ಯೋಗ ಹೇಳ್ಕೊಡ್ಬೇಕಾದ್ರೆ ಶೀರ್ಷಾಸನ ಮಾಡಿಸ್ತಾರೆ. ತಲೆ ಕೆಳಗಡೆ ಶೀರ್ಷಾಸನ ಮಾಡಿಸ್ತಾರೆ. ಆ ಶೀರ್ಷಾಸನ ಮಾಡುವಾಗ ಈ ಬ್ರೈನಲ್ಲಿ ನಿಯರ್ಲಿ 85 ಬಿಲಿಯನ್ ನ್ಯೂರಾನ್ಸ್ ವರ್ಕ್ ಆಗುತ್ತೆ. ಆ 85 ಬಿಲಿಯನ್ ನ್ಯೂರಾನ್ಸು ಒಳ್ಳೆ ಆಕ್ಸಿಜನ್ ಕೊಟ್ಟು ಅದು ಒಳ್ಳೆ ಶಾಕ್ ಅಬ್ಸರ್ವರ್ ಥರ ವರ್ಕ್ ಆಗೋದಕ್ಕೆ ಇರೋದದು ಯೋಗ. ಶೀರ್ಷಾಸನ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆದರೆ ಈ ಡ್ರಿಂಕ್ಸ್ ಆಲ್ಕೋಹಾಲ್ ತಗೊಂಡಿದ್ದು ಅಷ್ಟ್ರ ಒಳಗಡೆ ಅದು ಸರಿ ಮಾಡಿಲ್ಲ. ಆಲ್ಕೋಹಾಲ್ ತಗೊಂಡಿದ್ದು ಏನಾದರೂ ಕ್ಲಿಯರ್ ಮಾಡಿಲ್ಲ ಅಂದಾಗ ಅವ್ನು ತಲೆ ಕೆಳಗಡೆ ನಿಂತ್ಕೊಂಡು ಶೀರ್ಷಾಸನ ಮಾಡುವಾಗ ಆಲ್ಕೋಹಾಲ್ ಜೊತೆ ವರ್ಕ್ ಮಾಡ್ತಾ ಇರುತ್ತೆ. ಆ ನ್ಯೂರಾನ್ಸು ಆಲ್ಕೋಹಾಲ್ ಜೊತೆ ವರ್ಕ್ ಮಾಡ್ತಾ ಇರುತ್ತೆ. ಲಿವರ್ಗೂ ಬ್ರೈನ್ಗೂ ಡೈರೆಕ್ಟ್ ಕನೆಕ್ಷನ್ ಅದು ಎಲ್ಲರಿಗೂ ಗೊತ್ತಿರೋದು. ಸಾಮಾನ್ಯ ನಾರ್ಮಲ್ ಪೀಪಲ್ಗೂ ಗೊತ್ತು. ಅದಕ್ಕೇನು ವಿದ್ಯಾವಂತನೇ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅನ್ನೋ ರೂಲ್ ಇಲ್ಲ. ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಯಾವಾಗ ಶೀರ್ಷಾಸನ ಮಾಡಿದ್ರು ಆವಾಗ ಟೋಟಲ್ 85 ಬಿಲಿಯನ್ ನ್ಯೂರಾನ್ಸ್ಗೂ ಆಲ್ಕೋಹಾಲ್ ಕುಡಿಸ್ದಂಗೆ ಆಗುತ್ತೆ. ಒಂದು ಬ್ರೈನ್ ವರ್ಕ್ ಆಗಲ್ಲ. ಡ್ರಿಂಕ್ಸ್ ಮಾಡಿ ಮಿನಿಮಮ್ ಅಂದರೆ 2 ದಿನ ಅದೆಲ್ಲ ಕ್ಲಿಯರ್ ಆಗಿ ಒಂದು 18-20 ಅವರ್ ಆಗುತ್ತೆ. ಅಂದರೆ ಅದಾದಮೇಲೆ 1 ಡೇ ಗ್ಯಾಪ್ ಕೊಟ್ಟು ಅದ್ರ ನೆಕ್ಸ್ಟ್ ಡೇ ಶೀರ್ಷಾಸನ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಇಮಿಡಿಯೇಟಾಗಿ ಈ ಅವೇರ್ನೆಸ್ ಇಲ್ಲದೆ ಮಾಡುವಾಗ ಅವ್ರನ್ನ ಏನು ಮಾಸ್ಟರ್ ಅಂತ ಕರಿತೀರ ನೀವು? ಅದೇ ಥರ ಇನ್ನೊಂದು ನಾನ್ ವೆಜ್ ತಗೊಳ್ತಾ ಇದ್ರು. ಅರ್ಥ ಆಯ್ತು? ನಾನ್ ವೆಜ್ ಮೋಸ್ಟ್ಲಿ ಇವತ್ತು ಎಲ್ಲರಿಗೂ ಓಪನ್ ಆಗಿ ಸೀಕ್ರೆಟ್ ಸಿಗ್ತಾ ಇದೆ. ನಾನ್ ವೆಜ್ ನಾವು ಕನ್ಸ್ಯೂಮ್ ಮಾಡಿದಾಗ ಇಟ್ ವಿಲ್ ಟೇಕ್ ಮಿನಿಮಮ್ 72 ಅವರ್ಸ್, 48 to 72 ಅವರ್ಸ್ ತಗೊಳುತ್ತೆ. ಅದು ಫುಲ್ ಕಂಪ್ಲೀಟ್ ಕ್ಲೀನ್ ಆಚೆ ಬರೋದಕ್ಕೆ. ನಾವು ಊಟ ಮಾಡೋದೆಲ್ಲ ಕಂಪ್ಲೀಟ್ ಮೋಷನಲ್ಲಿ ಹೋಗ್ಬಿಟ್ಟ ಮೇಲೆ ಹೊಟ್ಟೆ ಕ್ಲೀನ್ ಆಯಿತು ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಅದು ಆಚೆ ಬರೋಕ್ಕೆ ಮುಂಚೆನೇ ನಾವು ತುಂಬಿಸ್ತಾನೆ ಇರ್ತೀವಿ. ಅಂದರೆ ಜನ ಆಚೆ ಬರೋಕ್ಕೆ ಮುಂಚೆನೇ ಅದು ಇದು ಜೊತೆಲಿ ಪಾನಿಪುರಿ, ಆಳ್ಪುರಿ, ಈ ಪುರಿ ಆ ಪುರಿ ಎಲ್ಲ ಸ್ನ್ಯಾಕ್ಸು ಗೀಕ್ಸು ಅಂತೆಲ್ಲ ಹೊಡಿತಾನೆ ಇರ್ತಾರೆ. ಸಿ ಪರ್ಸನ್ನು ಅದೇ ನೈಟು, ಪ್ರೀವಿಯಸ್ ಡೇ ನೈಟು, ಒಂದು ಸಂಡೇನೇ ಇಟ್ಕೊಳ್ಳಿ, ನಂಗೆ ಡೈಲಿ ಎಲ್ಲ ಹೋಗಿ ನಾನು ನೋಡಲ್ಲ. ಅವರು ಯಾವಾಗ ಒಂದು ಮೊಮೆಂಟ್ ಏನು ಸಿಗುತ್ತೋ ಅವಾಗ ಮಾತ್ರ ನಾನು ನೋಡೋದು ಗೊತ್ತಾಗುತ್ತೆ. ನೈಟು ಏನು ನಾನ್ ವೆಜ್ ತಿಂದ್ಬಿಟ್ಟು ಬೆಳಗ್ಗೆ ಅವ್ರು ಯೋಗ ಕ್ಲಾಸ್ಗೆ ಹೋಗಿ ಯೋಗ ಎಲ್ಲ ಬಿಟ್ಟು ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಮಾಡುವಾಗ ಆ ಪ್ರಾಣಾಯಾಮ ಬಂದು ಡಿಟಾಕ್ಸ್ ಮಾಡೋದು. ಕಂಪ್ಲೀಟ್ ಒಳಗಡೆ ಬಾಡಿ ಒಳಗಡೆ ಇರೋ ಅಷ್ಟು ಟಾಕ್ಸಿನ್ನು ಗಾಳಿಯಲ್ಲಿ ಆಚೆ ಬರಬೇಕು. ಗಾಳಿ ಥ್ರೂ ಆಚೆ ಕಳಿಸ್ಬಿಡ್ತಾರೆ. ಇನ್ ಕೇಸ್ ಸಾಲಿಡ್ಸ್ ಇದ್ದರೆ ಅದೆಲ್ಲ ಈ ನೀರಲ್ಲಿ ಈ ಒಂದು ಪಾಚಿ ಕಟ್ಟಿರುತ್ತೆ, ಇಲ್ಲ ಒಂದು ಮಣ್ಣಿರುತ್ತೆ ಅಂತ ಇಟ್ಕೊಳ್ಳಿ. ಹಿಂಗೆ ಅಂದ್ಬಿಟ್ರೆ ಏನಾಗುತ್ತೆ, ನೀರೆಲ್ಲ ಗಲೀಜಾಗ್ಬಿಡುತ್ತಲ್ವ? ಹೌದು. ಆ ಥರ ಕಂಪ್ಲೀಟ್ ಬಾಡಿ ಒಳಗಡೆ ಬ್ಲಡ್ ಎಲ್ಲ ಗಲೀಜಾಗ್ಬಿಡುತ್ತೆ. ಬ್ಲಡ್ ಇಸ್ ಆರ್ ಇಂಪಾರ್ಟೆಂಟು. ಕರೆಕ್ಟ್. ಕಂಪ್ಲೀಟ್ ಮೆಡಿಕಲ್ ವರ್ಲ್ಡ್ ಇರೋದೇ ಬ್ಲಡ್ ಮೇಲೆ ವರ್ಕ್ ಮಾಡೋದು. ಕರೆಕ್ಟ್. ಬ್ಲಡ್ ಒಂದು ಪ್ಯೂರಿಫೈ ಆಗಿ ನೀಟಾಗಿ ಇದ್ದರೆ ಯಾವ ರೋಗನೂ ಬರಲ್ಲ. ಕಂಪ್ಲೀಟ್ ಏನು ಮಾಡುತ್ತೆ, ಅದು ಬಂದು ಡೈಜೆಷನ್ ಫುಲ್ಲಾಗಿ ಆಗಿರಲ್ಲ ನಾನ್ ವೆಜ್ಜು. ಬ್ಲಡ್ನ ಫುಲ್ಲು ಹಿಂಗೆ ಶೇಕ್ ಮಾಡಿಬಿಟ್ಬಿಡುತ್ತೆ. ಸೊ ಇದು ನೀರು. ಕರೆಕ್ಟಾ? ನೀರು ಬಂದು ಇವಾಗ ಕ್ಲೀನಾಗಿದೆ. ಈ ಬಂದು ಪ್ರಾಣಾಯಾಮ ಮಾಡುವಾಗ ಪ್ರಾಣಾಯಾಮದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ ಏನಪ್ಪ ಅಂದರೆ ಕಪಾಲಭಾತಿ ಅಂತಾರೆ. ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ಅಂತ ಮಾಡುವಾಗ ಕಂಪ್ಲೀಟ್ ಬಾಡಿ ಡಿಟಾಕ್ಸ್ ಮಾಡುತ್ತೆ. ಸೂಪರ್. ಅದು ಮಾಡಿದವ್ರಿಗೆ ಯಾವುದೇ ಥರದ್ದು ಮೇಕಪ್ಪು ಬೇಡ, ಏನೂ ಬೇಡ. ಇನ್ ಕೇಸ್ ಫೀಮೇಲ್ ಎಲ್ಲ ಮಾಡ್ರೆ ಫುಲ್ ಬ್ರೈಟ್ ಆಗಿಬಿಟ್ಟಿರ್ತಾರೆ ಅವರು. ಈಗ ಮಾಡುವಾಗ ಇದು ನಾನ್ ವೆಜ್ ಅಂತ ಇಟ್ಕೊಳ್ಳಿ ಸರ್, ಒಳಗಡೆ ಅರ್ಧಂಬರ್ಧ ಜೀರ್ಣ ಆಗಿರುತ್ತೆ.
ಅರ್ಧಂಬರ್ಧ ಜೀರ್ಣ ಆಗಿರೋದು ಇವರು ಅಂತ ಪ್ರಾಣಾಯಾಮ ಮಾಡುವಾಗ ಹಿಂಗೆ ಶೇಕ್ ಆಗಿ ಬ್ಲಡ್, ಇದನ್ನ ಬ್ಲಡ್ ಅಂತ ಇಟ್ಕೊಳ್ಳಿ, ನೋಡಿ ಏನಾಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ, ಹಿಂಗೆ ಬಂದ್ಬಿಡುತ್ತೆ. ಓಕೆ, ನೀವು ಇದನ್ನ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಇಟ್ಸ್ ಅ ಬ್ಲಡ್ ಅಂಡ್ ಇಟ್ಸ್ ಅ ನಾನ್ ವೆಜ್ ವಿಚ್ ಯಾವುದು ಆಚೆ ಹೋಗಿಲ್ಲ, ಇನ್ನ ಒಳಗಡೆ ಬಾಡಿಲೇ ಇದೆ ಅನ್ನೋದು. ಅದು ಅವು ಏನಪ್ಪ ಅಂದರೆ ಇದು ಕ್ಲಿಯರ್ ಆಯ್ತಲ್ಲ. ಸೊ ಹಿಂಗಾಗಿ ಆಗಿ ಏನಾಗುತ್ತೆ, ಅವರು ಅದು ಕಂಪ್ಲೀಟ್ ಬಾಡಿಯಿಂದ ಆಚೆಗೆ ಫುಲ್ ಕ್ಲೆನ್ಸ್ ಆಗೋವರೆಗೂ ಒಂದು ತಿನ್ನಬಾರ್ದು. ಸಿಂಹ ಹುಲಿ ಎಲ್ಲ ಮಾಡ್ತಿಲ್ಲ ಹಂಗೆ, ಅದು ತಿಂದು ಅದಕ್ಕೆ ಮತ್ತೆ ಫುಲ್ ಅಶ್ವಾಗೋವರೆಗೂ ತಿನ್ನಲ್ಲ ಪ್ರಾಣಿಗಳು. ಮನುಷ್ಯನಿಗೆ ಮಾತ್ರನೇ ಹೇಳ್ಕೊಡ್ಬೇಕು ಸರ್, ಪ್ರಾಣಿಗಳಿಗೆ ಯಾರಿಗೂ ಯಾವುದೂ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಮನುಷ್ಯನಿಗೆ ಮಾತ್ರ ನೀನು ಮಾತಾಡೋದ್ರಿಂದ ನಡೆಯೋದ್ರಿಂದ ಎಲ್ಲ ಹೇಳ್ಕೊಡ್ಬೇಕು. ಇದು ಹಿಂಗೆ ಮಾಡಿ ಏನಾಗ್ತದೆ, ಬ್ಲಡ್ ಯಾವಾಗ ಡಿಟಾಕ್ಸ್ ಮಾಡೋ ಅನ್ನೋ ಹೆಸರಲ್ಲಿ ಟಾಕ್ಸಿನ್ನ ಪ್ರೊವೋಕ್ ಮಾಡ್ತಾ ಇರುತ್ತೆ. ಮಾಡಿ ಏನಾಗುತ್ತೆ, ಅದು ಇನ್ ಕೇಸ್ ಹಂಗೆ ಬಿಟ್ಟರೆ ಆಚೆ ಹೋಗ್ಬಿಡುತ್ತೆ. ನಾವು ಹಿಂಗೆ ಕೆದಕಿ ಬಿಟ್ಟರೆ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಂಡು ಆ ಒಂದು ಏನು ಟಾಕ್ಸಿನ್ ಬಂದು, ಉಳ್ಕೊಳ್ಳೋ ಟಾಕ್ಸಿನ್ ಬಂದು ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನಮ್ಮ ದೇಶದ ಮೆಡಿಸನ್ ಆಗಲಿ ವಿದ್ಯೆ ಆಗಲಿ ಅದರಲ್ಲೆಲ್ಲ ಇಲ್ಲ ಫುಲ್ ಕ್ಲಿಯರ್ ಇದೆ ಸರ್. ನಾವು ಬೇರೆ ಮೋಜಿಗೆ ಬಿದ್ದು ಹಾಳಾಗಿರೋದು. ಇವಾಗ ಯೋಗ ಬಂದು ಒಳ್ಳೇದ ಕೆಟ್ಟದ್ದ? ತುಂಬಾ ಒಳ್ಳೇದು. ಯೋಗ ಟೀಚರ್ ಒಳ್ಳೇದ ಹೇಳ್ಕೊಡ್ತಾರ, ಕೆಟ್ಟದ್ದು ಹೇಳ್ಕೊಡ್ತಾರ? ಒಳ್ಳೇದನ್ನ ಹೇಳ್ಕೊಡ್ತಾರೆ. ಮತ್ತೆ ಯಾಕೆ ಅವ್ರಿಗೆ ಕ್ಯಾನ್ಸರ್ ಬಂತು? ಇವಾಗ ಏನ್ ಹೇಳಿದೆ ನಾನು? ಹೌದು, ಅವ್ರಿಗೆ ಈ ಪರಿಜ್ಞಾನ ಇಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಅವ್ರಿಗೆ ಈ ಪರಿಜ್ಞಾನ ಇಲ್ಲದೆ ಯೋಗ ಟೀಚರ್ ಆಗ್ಬಿಟ್ರು ಅವ್ರ ಹತ್ರ ಯೋಗ ಕಲ್ತವ್ರಿಗೆ ಇದನ್ನ ಹೇಳಿದ್ರೆ ಒಪ್ಕೊಳ್ತಾರ? ಏನಕ್ಕೆ ಹೇಳಿ, ನಮ್ಮ ಮಾಸ್ಟ್ರೇ ಮಾಡ್ತಾ ಇದ್ದ, ಈ ಅಪ್ಪ ಯಾವನು ಇವನು ಬಂದು ಹೇಳೋದು ಅಂತ ಬರುತ್ತೆ. ಕರೆಕ್ಟಾ? ಆದ್ರೆ ಅವ್ನು ಕ್ಯಾನ್ಸರ್ ಬಂದು ಸತ್ತಿದ್ದೆ ಆ ಒಂದು ನಾನ್ ವೆಜ್ ತಿಂದು ಮಿನಿಮಮ್ ಒಂದು 72 hours ಫುಲ್ ಕ್ಲನ್ಸ್ ಆದಮೇಲೆ 1 day ಫುಲ್ ಗ್ಯಾಪ್ ಕೊಡಬೇಕು. 24 hours ಗ್ಯಾಪ್ ಕೊಟ್ಟು ಎಲ್ಲ ವಾಟರ್ ಗೀಟ್ರೆಲ್ಲ ಒಳ್ಳೆ ಕರೆಕ್ಟಾಗಿ ತಗೊಂಡು ಆಮೇಲೆ ಹೋಗಿ ಅದೇ ಕಪಾಲಭಾತಿ ಪ್ರಾಣಾಯಾಮ ಮಾಡಿದಾಗ ಆ ನಿಜವಾಗಲೂ ತಿಂದಿದ್ದು ಮಾಂಸದಿಂದ ಕ್ಯಾನ್ಸರ್ ಬರೋ ಅಂಥ ಪರಿಸ್ಥಿತಿ ಇದ್ರೂ ಕ್ಯೂರ್ ಆಗಿಬಿಡುತ್ತೆ. ಕ್ಯೂರ್ ಆಗೋದನ್ನ ಇವನು ಬರ್ದೇ ಇರೋದನ್ನ ತಂದ್ಕೊಂಡಂಗೆ ತಾನಾಗಿ ತಾನೇ ಮಾಟ ಮಂತ್ರ ಮಾಡಿಸ್ಕೊಂಡಂಗೆ ಇದು. ನಿಮ್ಗೆ ಅರ್ಥ ಆಯ್ತು? ಸೊ ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಹಿಂಗೆ ಬರ್ತಾರೆ ಅಂದರೆ, ಅವ್ರು ಯಾರು ಇವ್ರ ಸ್ಟೂಡೆಂಟ್ ಎಲ್ಲ ಅದೇ ಹೇಳಿದ್ನಲ್ಲ, ಅವ್ರಿಗೆ ಸ್ಟೂಡೆಂಟ್ಗೆ ಹೇಳಿದ್ರೆ ಇದನ್ನ ಒಪ್ಕೊಡ್ತಾರ? ಕ್ಯಾನ್ಸರ್ ಬಂದು ಸತ್ತೋದ್ರು ಅನ್ನೋದನ್ನ ಅವ್ರು ಕ್ಲಿಯರ್ ಆಗಿ ಇದರಿಂದನೇ ಅಂತ ಗೊತ್ತಾದ್ರೆ ಒಪ್ಕೊಳ್ತಾರೆ. ಒಪ್ಕೊಳ್ತಾರೆ, ಎಲ್ಲರೂ ಒಪ್ಕೊಳ್ಳೇಬೇಕು. ಬಟ್ ಗೊತ್ತಿಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಇವ್ರು ಏನು ನಿಜವಾಗ್ಲೂ ಹೋಗಿ ತಿಳ್ಕೊಂಬಂದ್ರು, ಯಾರ ಹತ್ರ ತಿಳ್ಕೊಂಬಂದ್ರು, ಏನು ನಾನ್ ವೆಜ್ ತಿನ್ನೋ ಮಾಸ್ಟರ್ ಹತ್ರ ತಿಳ್ಕೊಂಬಂದು ಪ್ರಾಣಾಯಾಮ ಮಾಡಕ್ಕೆ ಹೋದ್ರ, ಏನು ಮಾಡಕ್ಕೆ ಹೋದ್ರು ಅಂತ ಬಂದಾಗ ಇವರು ಯಾರಿಂದ ಪಳಗಿ ಬಂದರು, ಯಾರು ಸವಾಸ ಮಾಡಿ ಬಂದರು, ಏನು ತಿಳ್ಕೊಂಡು ಬಂದರು, ಏನು ಕಲ್ತ್ಕೊಂಡು ಬಂದರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರು ಟ್ರೇಡರ್ ಆಗೋದಾ ಪ್ಲೇಯರ್ ಆಗೋದಾ ಅಂತ. ನಿಮ್ಗೆ ಅರ್ಥ ಆಯ್ತು? ಆ ಟ್ರೇಡರ್ ಆಗೋದು ಪ್ಲೇಯರ್ ಆಗೋದು ಅವ್ರ ಹಿಂದೆ ಯಾರಿದ್ದಾರೆ, ಅವ್ರನ್ನ ಯಾರು ಒಳಗಡೆ ತಂದರು, ಯಾರ ಮಾತು ಕೇಳ್ಕೊಂಡು ಅವ್ರು ಒಳಗಡೆ ಬಂದರು ಅನ್ನೋದು ಬರುತ್ತೆ ಸರ್. ಅಷ್ಟು ಪರಿಜ್ಞಾನ ಇರೋರು ಇವತ್ತಿದ್ದಾರ ಅನ್ನೋದು ನನಗೆ ಗೊತ್ತಿಲ್ಲ. ಕೊನೆಯಲ್ಲಿ ಏನಾಗುತ್ತೆ, ಟ್ರೇಡರು ನೀವು ಹೇಳಿದಂಗೆ ಅವ್ರು ಟ್ರೇಡರ್ ಮಾಡೋದೆಲ್ಲ ಸರಿ, ಪ್ಲೇಯರ್ ದುಡ್ಡೆಲ್ಲ ಟ್ರೇಡರ್ಗೆ ಹೋಗುತ್ತೆ ಅಂದರೆ ಪ್ಲೇಯರ್ ಪೇ ಮಾಡಲೇಬೇಕು. ನನಗೆ ಗೊತ್ತಿರೋಂಗೆ ನನಗೆ ಮ್ಯಾಕ್ಸಿಮಮ್ ಎಷ್ಟು ಕ್ರೋರ್ಸ್ ನಾನು ಅರ್ನ್ ಮಾಡಿ ಖರ್ಚು ಮಾಡಿ ಎಂಜಾಯ್ ಮಾಡಿದ್ದೀನೋ ಗೊತ್ತಿಲ್ಲ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ. ಈಗ ಜೀವನನೇ ಅದರಲ್ಲಿ ನಡೆಸ್ತಾ ಇದ್ದೀನಿ ನಾನು. ಯಾವ್ಯಾವ ಪ್ಲೇಯರ್ ಜಾಸ್ತಿ ಕೊಟ್ಟರು ಅನ್ನೋದು ನನಗೆ ಗೊತ್ತು. ನನಗೆ ಬಂದಿರೋದು 90% ಆಫ್ ಮನಿ ಸ್ಟಾಕ್ ಮಾರ್ಕೆಟಿಂದ ಅರ್ನ್ ಆಗಿರೋದೆಲ್ಲ ಪ್ಲೇಯರ್ಸ್ದು, 10% ಬೇರೆ ಕಂಪನೀಸ್ದೆಲ್ಲ ಬಂದ್ಬಿಡುತ್ತೆ ನನಗೆ. ಹ್ಞೂ ಸರ್, ಇದು ನೀವು ಕೇಳಿದ ಕ್ವಶನ್ಗೆ ನನಗೆ ಇಷ್ಟು ಯಾಕಂದರೆ ಎಲ್ಲರಿಗೂ ಅರ್ಥ ಆಗಬೇಕು. ಹೌದು, ನಾನು ಎಕ್ಸಾಂಪಲ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಅರ್ಥ ಆಗೋದಕ್ಕೆ, ಉದಾಹರಣೆ ಕೊಟ್ಟು ಹೇಳಿದಾಗ ಅರ್ಥ ಆಗುತ್ತೆ ಅನ್ನೋ ಒಂದು ಬಿಲೀಫ್. ಎಕ್ಸಾಂಪಲ್ಸ್ ಬೇಗ ರೀಚ್ ಆಗುತ್ತೆ. ಓಕೆ, ಹೇಳಿ ಸರ್. ಥ್ಯಾಂಕ್ ಯು ಸರ್, ತುಂಬ ಕ್ಲಾರಿಟಿ ಕೊಟ್ರಿ. ಇದ್ರ ಮೇಲೆ ನಾನು ಒಂದಷ್ಟು ಕ್ವಶನ್ಸ್ ಮಾಡ್ಕೊಂಡಿದ್ದೀನಿ.
ಓ ಗ್ರೇಟ್. ಅದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೀನಿ. ಓಕೆ, ಆಮೇಲೆ ನೀವು ಒಂದು ಸೀರಿಯಸ್ ಕ್ವಶನ್ ಅಂತ ಕೇಳಿದ್ರೆ ಇದೇನಾ? ಅದೇ ಇಲ್ಲ, ಸೀರಿಯಸ್ ಕ್ವಶನ್ಸ್ನ ಇನ್ಮೇಲೆ ಕೇಳ್ತೀನಿ ನಾನು. ಅದು ಕೇಳೋಕ್ಕೂ ಮುಂಚೆ ನಿಮ್ಮ ಅಂದರೆ ಒಂದು ಕ್ರಾಸ್ ಚೆಕ್ ಥರ, ನೀವು ನಿಜ ಮಾತಾಡ್ತೀರಾ ಇಲ್ವಾ ಅನ್ನೋ ಥರ. ಇದು ನನಗೆ ಹೇಳ್ತಾ ಇದ್ದೀರಲ್ಲ ಸರ್ ನೀವು. ಸೊ ಹಾಗಾಗಿ ಅಂದರೆ ಹೇಳೋದಲ್ಲ ಸರ್, ಯಾಕಂದರೆ ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರ ತುಂಬ ಜನ ಇದ್ದಾರೆ. ಯಾರು ಕ್ಲಾರಿಟಿ ಕೊಟ್ಟು ಮಾತಾಡ್ತಾರೆ, ಯಾರು ಕ್ಲಾರಿಟಿ ಕೊಡದೆ ಮಾತಾಡ್ತಾರೆ ಅನ್ನೋ ತುಂಬ ಇಂಪಾರ್ಟೆಂಟ್. ಆಮೇಲೆ ಇವಾಗ ಲಾಸ್ಟ್ ಪಾಯಿಂಟ್ ಹೇಳಿದ್ರಲ್ಲ, ಸವಾಸ ದೋಷ, ಯಾರನ್ನ ತಿಳ್ಕೊಂಡು ಇವ್ರು ಒಳಗೆ ಬರ್ತಾರೆ, ಯಾರ ಹತ್ರ ಕೇಳ್ಕೊಂಡು ಇವ್ರು ಒಳಗೆ ಬರ್ತಾರೆ, ತುಂಬ ಇಂಪಾರ್ಟೆಂಟು. ಸೊ ಇವಾಗ ಪ್ರಾಬ್ಲಮ್ ನಿಮ್ಮ ಹತ್ರ ಮಾತಾಡಿರೋದು ಯಾರಾದರೂ ಹೊಸಬ್ರು ನಂತರ ಇರೋರು ಯಾರಾದರೂ ನೋಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಗ್ಲೇಬೇಕು ಸರ್, ಅದಕ್ಕೆ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಎಷ್ಟು ನಿಮ್ಮ ಶೂಟಿಂಗ್ ಎಲ್ಲ ಬಿಟ್ಟು ಬಂದಿದ್ದೀರಿ. ಹೌದು. ಸೊ ಹಾಗಾಗಿ ಒಂದಷ್ಟು ಸೀರಿಯಸ್ ಕ್ವಶನ್ಸ್ ಇದೆ ಸರ್, ಅದನ್ನ ನಿಮಗೆ ಕೇಳ್ತೀನಿ ಇನ್ನೊಂದು ಖಂಡಿತ ಕೇಳೋಣ ಸರ್. ನಂದು ಇವತ್ತು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಶೆಡ್ಯೂಲ್ ತರ ಆವತ್ತೇ ಫಿಕ್ಸ್ ಮಾಡ್ಕೊಂಡು, ನಂದು ಬೇರೆ ಎಲ್ಲ ವರ್ಕ್ ಇದೆ. ಖಂಡಿತ ಸರ್, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಒಂದು ಅರ್ಧ ಗಂಟೆ 10 ನಿಮಿಷ ಅನ್ಕೊಂಡು ಬಂದೆ, ನೀವು ಹಂಗೆ ಬಂದ್ರಿ. ಇಲ್ಲ, ಮಾತಾಡ್ತಾ ಗೊತ್ತಾಗ್ಲಿಲ್ಲ, ಒಂದಷ್ಟು ಕ್ವಶನ್ಸು ಇಲ್ಲೇ ಆನ್ ಸ್ಪಾಟ್ ನನಗೂ ಕೇಳಬೇಕು ಅನ್ನಿಸ್ತು, ಕೇಳಿದೆ ಆ ಥರ. ಫೈನ್ ಸರ್, ಆಗಿ ಕೇಳಿ ಸರ್. ಇದು ಬಂದು ಎಲ್ಲಾರ್ಗೂ ಸಪೋರ್ಟ್ ಆಗುತ್ತೆ ಅಂದ್ರೆ ನಾನು ಟೈಮ್ ಸ್ಪೆಂಡ್ ಮಾಡಕ್ ರೆಡಿ. ನಿಜವಾಗ್ಲೂ ನೀವು ಟೈಮ್ ಸ್ಪೆಂಡ್ ಮಾಡಿ ಯಾರೋ ಬಂದು ಬೇರೆ ಏನು ಮಾರ್ಕೆಟಲ್ಲಿ ಟೆಕ್ನಿಕಲ್ ಏನೋ ಕೇಳಿದ್ರೆ ಮಾತ್ರ ಚಿಸ್ಕಬಿಡಕ್ಕೆ ಹೋಗ್ಬಿಟ್ಟಿರೋದು. ಏನ್ ಮಾತಾಡ್ತಿದ್ನೋ ಗೊತ್ತಿಲ್ಲ. 100% ಈ ವಿಡಿಯೋ ಎಲ್ಲ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಇಲ್ಲ ಹಾಗಂತಲ್ಲ, ತುಂಬ ಒಳ್ಳೆ ನಾಲೆಜ್ ಸಿಗ್ತಾ ಇದೆ. ಅಂದರೆ ಎಸ್ಪೆಷಲಿ ನನ್ನಂತ ಸ್ಟಾರ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅನ್ನೋರಿಗೆ. ಸೊ ನೀವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಖಂಡಿತ ಒಂದಷ್ಟು ಕ್ವಶನ್ಸ್ ನಾನು ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಯಾರಾದರೂ ಈಗ ನಮ್ಮ ನೋಡ್ತಾ ಇರೋ ವೀಕ್ಷಕರು ಯಾರಾದರೂ ಇದ್ದರೆ, ಅವ್ರದ್ದು ಒಂದಷ್ಟು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕ್ವಶನ್ಸ್ ಮೇಲ್ ಮಾಡಿ. ನಿಮ್ಮದು ಕ್ವಶನ್ಸ್ ಎಲ್ಲ ಸೇರಿಸಿ ನಾನು ನೆಕ್ಸ್ಟ್ ಟೈಮು ಸರ್ ಹತ್ರ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಟ್ರೇಡ್ ಮಾಡೋಕ್ಕೆ ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲ ಅಲ್ಲಿಂದ ನೀವು ಹೇಳಿದಂಗೆ ಯೂಸ್ ಅರ್ನ್ ಮಾಡೋದಕ್ಕೆ ಅಂತ ಬರುವಾಗ ಏನು ಬೇಕು ಅವ್ರಿಗೆ? ಸ್ಟಾಕ್ ಮಾರ್ಕೆಟಿಗೆ ಬರೋರಿಗೆ ಬ್ರೋಕರೇಜಲ್ಲಿ ಸೇವ್ ಮಾಡಬೇಕಾ, ಮಾರ್ಕೆಟಿಂದ ಅರ್ನ್ ಮಾಡಬೇಕಾ? BMTC ಬಸ್ಸಲ್ಲಿ ಕೂತ್ಕೊಂಡು ಹೋಗೋಕ್ಕೂ ಅದೇ ಚಾರ್ಜು, ಡೋರಲ್ಲಿ ನಿಂತ್ಕೊಂಡು ನೇತಾಡ್ಕೊಂಡು ಹೋಗೋಕ್ಕೂ ಅದೇ ಚಾರ್ಜ್. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ವರ್ಷ 365 ದಿನ ಮಾರ್ಕೆಟಿಂದ ದುಡ್ಡು ಬಂದುಬಿಡುತ್ತೆ ಅಂತ. ಇದು ಆ ಕೌಂಟೇ ಸರ್. ಡಿಸ್ಕೌಂಟ್ ಬಂದು ಡೊಕೋಟಾ ವೆಹಿಕಲ್ ಇದೆ, ಡಿಸ್ಕೌಂಟ್ ಬ್ರೋಕಿಂಗ್ ಏನಪ್ಪ ಅಂದರೆ, ಒಂದು ಗ್ಲಿಚ್ ಬಂದು ಎಲ್ಲಿಗಾಯಿತು, ಬಸ್ಸಲ್ಲಿ ಬಾಡಿಗಾಯಿತು ಆಗುತ್ತೆ, ಫಿಸಿಕಲಿ ಎಡವಟ್ಟಾಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಆ ಗ್ಲಿಚ್ ಎಲ್ಲಿಗೆ ಏಟ್ ಬೀಳುತ್ತೆ ಹೇಳಿ.